ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಇನ್ನು ಶಿವಮೊಗ್ಗದ ಸಾಗರ ತಾಲೂಕಿಗೂ ಬಂದಿದ್ರ ನಕ್ಸಲರು ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಈ ಭಾಗಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರ ಇವರು ಅಂತ 2 ತಿಂಗಳ ಹಿಂದೆ ಸಾಗರಕ್ಕೆ ಬಂದಿದ್ದಾಗಿ ಚರ್ಚೆ ಕೂಡ ನಡೆದಿದೆ. ಮುರಳಿ ಮರಾಠೆ ಬಳಿ ನಕ್ಸಲ್ ಪ್ರತ್ಯಕ್ಷ ಅನ್ನೋದಾಗಿ ಚರ್ಚೆ ನಡೆದಿತ್ತು. ಶಂಕಣ್ಣ ಶಾನುಭೋಗ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರಳಿ ಆಗುತ್ತೆ ಇದು. ಸಾರ್ವಜನಿಕರನ್ನ ಅಡ್ಡಗಟ್ಟಿ ಹಣ ಕೊಡುವಂತೆ ಕೇಳಿದ್ರಂತೆ ತಂಡ. ಹಾಗಾಗಿ ನಕ್ಸಲರು ಈ ಭಾಗಕ್ಕೂ ಕೂಡ ಬಂದಿದ್ರು ಅಂತ ಸಾರ್ವಜನಿಕವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಹಣ ಇಲ್ಲ ಅಂತ ಹೇಳಿದಾಗ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಪರಾರಿಯಾಗಿದ್ರು ಅಲ್ಲಿಂದ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಶಿವಮೊಗ್ಗ ಪೊಲೀಸರು. ಘಟನೆ ಬಗ್ಗೆ ನಿರಾಕರಿಸಿದಂತ ಎಸ್ಪಿ ಮಿಥುನ್ ಕುಮಾರ್ ನಕ್ಸಲರ ಭೇಟಿ ಮಾಹಿತಿ ಸುಳ್ಳು ಅಂತ ಅವತ್ತು ಎಸ್ಪಿ ಮಿಥುನ್ ಕುಮಾರ್ ಹೇಳಿದ್ದಾರೆ. ಇದಕ್ಕೆ ಯಾವುದೇ ಪೂರಕ ಸಾಕ್ಷಿ ಅಥವಾ ಮಾಹಿತಿ ಇಲ್ಲ. ಸ್ಥಳೀಯರ ಪ್ರಕಾರ ಬೇಟೆಗಾರರ ತಂಡ ಅಂತ ಹೇಳಲಾಗ್ತಾ ಇತ್ತು. ಪೊಲೀಸರ ಪ್ರಕಾರ ನಕ್ಸಲರು ಅಲ್ಲ ಅನ್ನೋದು ಖಾತ್ರಿಯಾಗಿತ್ತು. ಇದೀಗ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದಿದೆ. ಹಾಗಾಗಿ ಹಿಂದೆ ನಡೆದಿರುವಂತಹ ಈ ಘಟನೆ ಏನಿದೆ ಇದಕ್ಕೆ ಪುಷ್ಟಿ ಸಿಗ್ತಾ ಇದೆ. ಹೌದಾ? ಹಾಗಿದ್ರೆ ವಿಕ್ರಮ್ ಎನ್ಕೌಂಟರ್ ಬೆನ್ನಲ್ಲೇ ಸಾಗರಕ್ಕೆ ಭೇಟಿ ಕೊಟ್ಟಿರೋ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇವ್ರುಗಳೇ ಬಂದಿರಬಹುದಾ ಅಥವಾ ಇವರ ತಂಡ ಅಲ್ಲಿ ಭೇಟಿಯನ್ನ ಕೊಟ್ಟಿರಬಹುದಾ? ಅವರೇ ಸ್ಥಳೀಯರ ಜೊತೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟು ಆ ನಂತರ ಯಾರಿಗೂ ಹೇಳಬೇಡಿ ಅಂತ ಅಲ್ಲಿಂದ ಎಸ್ಕೇಪ್ ಆಗಿರಬಹುದಾ? ಇವೆಲ್ಲ ಪ್ರಶ್ನೆಗಳು ಕೂಡ ಎದ್ಕೊಳ್ತಾ ಇವೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನ ಕೊಡ್ತಾರೆ. ಬಸವರಾಜ್, ಅವತ್ತಿನ ಘಟನೆಗೆ ಈ ಎನ್ಕೌಂಟರ್ ನಂತರದಲ್ಲಿ ಪುಷ್ಟಿ ಸಿಗ್ತಾ ಇದೆ. ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಪಷ್ಟನೆ ಈಗ ಸಿಗ್ತಾ ಇದೆಯಾ ಬಸವರಾಜ್? ಚೈತ್ರ, ವಿಕ್ರಮ್ ಗೌಡ ಎನ್ಕೌಂಟರ್ಸ್ ಈಗ ಏನಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಈ ಮಾಹಿತಿ ಬಳಿಕ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಕೂಡ ಸಾಕಷ್ಟು ನಕ್ಸಲ್ ಚಟುವಟಿಕೆಗಳು ಈ ಹಿಂದೆ ಕೂಡ ಕಂಡು ಬರ್ತಾ ಇದ್ದು. ಹೆಪ್ರಿಯ ವಿಕ್ರಮ್ ಗೌಡ ಇದ್ದಾನೆ. ವಿಕ್ರಮ್ ಗೌಡ ತಂಡ ಸಾಗರ ತಾಲೂಕಿನ ಏನಿದೆ ಶಾನುಭೋಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದೆ. ಮುರಳಿ ಮರಾಠೆ ಗ್ರಾಮ ಇದೆ. ಆ ಗ್ರಾಮಕ್ಕೆ ಕೆಲವೊಂದು ನಕ್ಸಲ ಪ್ರತ್ಯಕ್ಷ ಆಗಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಸಂಬಂಧಪಟ್ಟಂತಹ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಮಾಹಿತಿ ಕೊಟ್ಟಿದ್ರು. ಆ ಪೊಲೀಸರು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಕ್ಸಲರು ಪ್ರತ್ಯಕ್ಷ ಆಗಿಲ್ಲ ಮಾಹಿತಿ ಕೊಟ್ಟಿದ್ರು. ಆದ್ರೆ ಈಗ ಏನು ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ, ಇದ್ರ ಬಳಿಕವಾಗಿ ಈಗ ಏನು ಊಹಾಪೋಹಗಳು ಶುರು ಆಗಿದ್ದಾವೆ. ಅಂದ್ರೆ ನಕ್ಸಲರು ಕೂಡ ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರೆ ಅಲ್ಲಿ ಪ್ರತ್ಯಕ್ಷ ಆಗಿದ್ರು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎನ್ಎಫ್ ಏನ್ ತಂಡ ಇದೆ, ಆ ಎನ್ಎಫ್ ತಂಡ ಕೂಡ ಏನು ಚಿಕ್ಕಮಗಳೂರು ಮತ್ತೆ ಉಡುಪಿ ಭಾಗದಲ್ಲಿ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕೂಡ ನಕ್ಸಲರ ಪ್ರತ್ಯಕ್ಷ ಇದೆ. ಅಂದ್ರೆ ಈ ಕಳೆದ 1-2 ತಿಂಗಳಲ್ಲಿ ನಕ್ಸಲರು ಹೆಚ್ಚಾಗಿ ಚಟುವಟಿಕೆ ಮತ್ತೆ ಆರಂಭ ಆಗಿತ್ತು. ಹಾಗಾಗಿ ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಈಗ ಈ ಒಂದು ಕೂಡ ಚರ್ಚೆ ಶುರುವಾಗಿದೆ. ಸಾಗರ ಭಾಗದಲ್ಲಿ ಕೂಡ ಈ ನಕ್ಸಲರ ಪ್ರತ್ಯಕ್ಷ ಆಗಿದ್ದಾರೆ ಅಂತ ಹೇಳಿ ಕೂಡ ಈಗ ಏನು ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ನಡುವೆ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಎನ್ಎಫ್ ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಇದ್ರ ಬಗ್ಗೆ ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರು. ನಕ್ಸಲ್ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಿಂದ ನಕ್ಸಲ್ ಈ ಭಾಗದಲ್ಲಿ ಚಲನವಲನ ಕಂಡು ಬಂದಿದ್ದಂತ ಅನುಮಾನಗಳಿಗೆ ಶುರುವಾಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.